ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೇವ್ ನೇಟಿವ್ ಬಿಡ್ಸ್ ಬೈ ರವಿ. ಈ ವಿಡಿಯೋದಲ್ಲಿ ನಾನು ಇಲ್ಲಿ ಕುಶಾಲನಗರ ಕೂರ್ಗೆ ನಿಮಗೆ 2 ಮರಿಗಳನ್ನ ಡೆಲಿವರಿ ಕೊಟ್ಟಿದ್ದೀನಿ. ಹೌದಾ, ಕಸ್ಟಮರ್ ರಿವ್ಯೂ ಕೂಡ ಈ ವಿಡಿಯೋలో ಇದೆ. ವಿಡಿಯೋನ ಎಂಡ್ವರೆಗೂ ನೀವು ನೋಡಿ, ಕೊನೆವರೆಗೂ ನೀವು ನೋಡಿ, ನಿಮ್ಗೆ ಅರ್ಥ ಆಗುತ್ತಾ. ಹೌದಾ, ಇದು ಮೇಲು ಮತ್ತು ಫೀಮೇಲ್ ಮರಿಗಳು ಇಲ್ಲೇ ಕುಶಾಲನಗರ ಕೊಟ್ಟಿದ್ದೀನಿ. ಮ್ಯಾಮ್ ಅವರು ತೊಗೊಂಡ್ರು ನನಗೆ ಆರ್ಡರ್ ಹಾಕಿ. ಹೌದಾ, ಯಾಕೆಂತಂದರೆ ಕುಶಾಲನಗರದಲ್ಲಿ ಕೊಟ್ಟಿರುವಂಥ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು. ಯಾಕೆಂತಂದರೆ ಅಲ್ಲಿರುವಂಥ ನೇಚರು ಎಲ್ಲನೂ ನಾನು ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಟ್ಟಿದ್ದೀನಿ. ಬಟ್ ನನಗೆ ನನ್ನ ಕರ್ನಾಟಕದಲ್ಲೇ ಇಷ್ಟು ತುಂಬ ಒಳ್ಳೆ ಪ್ಲೇಸ್ ಇದೆ ಅಂತ ನನಗೆ ತುಂಬ ಖುಷಿಯಾಯಿತು. ನಾನು ನೋಡಿದ್ದೀನಿ ನಾನು ಸ್ಕೂಲ್ ಟೈಮಲ್ಲೆಲ್ಲ. ಬಟ್ ಕರ್ನಾಟಕದಲ್ಲಿ ನಾನು ಡೆಲಿವರಿ ಕುಶಾಲನಗರದಲ್ಲಿ ಕೊಟ್ಟಿರುವಂತಹದ್ದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ನನಗೆ ಮತ್ತೆಲ್ಲೂ ಆಗಲಿಲ್ಲ ಫ್ರೆಂಡ್ಸ್. ಹೌದಾ, ಓಕೆ. ಎರಡು ಮರಿಗಳನ್ನ ನಾನು ವೀಡಿಯೋ ಕಾಲಲ್ಲಿ ತೋರಿಸಿ ಫೀಡಿಂಗ್ ಎಲ್ಲ ಕೊಟ್ಟು, ಹೌದಾ, ನಾನು ಬೆಳಗಿನ ಜಾವ 3 ಗಂಟೆಗೆ ನಾವು ನಮ್ಮ ಮುದೋಳನ್ನು ಬಿಟ್ಟಿರೋದು. ಹೌದಾ, ಬಟ್ ಇದು ಮಧ್ಯಾಹ್ನ ಆ ದಿನದ ಹಿಂದಿನ ವೀಡಿಯೋ. ಇದು ಬೆಳಗ್ಗಿನ ವೀಡಿಯೋ, ನಾನು ಫೀಡಿಂಗ್ ವೀಡಿಯೋ ನಾನು ಮಾಡಿರಲಿಲ್ಲ. ಹೌದಾ, ಹಿಂದಿನ ವೀಡಿಯೋ ಇದು ವೀಡಿಯೋ ಕಾಲಲ್ಲಿ ಅವ್ರಿಗೆ ನಾನು ವೀಡಿಯೋ ಕಾಲಲ್ಲಿ ಮರಿಗಳನ್ನ ತೋರಿಸಿರೋದು. ಹೌದಾ, ನೋಡಿ, ತುಂಬ ಒಳ್ಳೆಯ ಮರಿಗಳು. ಹೌದಾ, ನಿಮಗೆ ರೇಟು ಮತ್ತು ಡೆಲಿವರಿ ಎಲ್ಲಿ ಬೇಕಾದ ಏನೋ ಇನ್ಫಾರ್ಮೇಷನ್ ಬೇಕಾದ್ರೂ ನಮಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಹಾಗೆ ಮರಿಗಳನ್ನ ತೊಗೊಂಬಿಟ್ಟು ಅಡಿಕೆನಾಡು ಚೆನ್ನಗಿರಿಗೆ ಎಂಟ್ರಿ ಕೊಟ್ವಿ ನಾವು. ವಯಾ ದಾವಣಗೆರೆ ಹುಬ್ಬಳ್ಳಿಯಿಂದ ಹಿಂಗೆ ಎಂಟ್ರಿ ಕೊಟ್ಟು ತುಂಬ ಅಂದರೆ ತುಂಬ ನನಗೆ ಖುಷಿ. ಅಂದರೆ ನಮ್ಮ ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ನಾಡಿಗೆ ಯಾವ್ಯಾವ ಹೆಸರಿಂದ ಕರೀತಾರೆ ಅಂತ ನಾವು ನೋಡ್ತಾ ಹೋಗೋದು ತುಂಬ ಖುಷಿಯಾಗಿದ್ದ ಒಂದು ವಿಷಯ. ಅಲ್ಲೇ ಒಂದು ಅಡಿಕೆ ತೋಟದ ಹತ್ರ ನಿಲ್ಲಿಸಿ 2 ಮರಿಗಳಿಗೂ ಫೀಡಿಂಗ್ ಕೊಟ್ವಿ ಫ್ರೆಂಡ್ಸ್. ಹೌದಾ, ತುಂಬ ಚೆನ್ನಾಗಿ ಒಳ್ಳೆಯ ಫೀಡಿಂಗ್ ಮಾಡ್ತವೆ ಮರಿಗಳು. ತುಂಬ ಅಂದರೆ ಆಲ್ರೆಡಿ 2.5 ಮಂತ್ ಮರಿಗಳು. ವ್ಯಾಕ್ಸಿನೇಷನ್ ಕೂಡ ಕಂಪ್ಲೀಟ್ ಆಗಿತ್ತು. ತುಂಬ ಈ ಅಡಿಕೆ ತೋಟ ನೋಡಿ, ನಾವು ಅಡಿಕೆ ನಾಡು ಚೆನ್ನಗಿರಿ. ನನಗೆ ಅದು ಆ್ಯಕ್ಚುಲಿ ಚೆನ್ನಗಿರಿಗೆ ಅಡಿಕೆ ನಾಡು ಅಂತ ಅರ್ಥ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಅಡಿಕೆ ಬೆಳೀತಾರೆ ಅಂತ ಗೊತ್ತು ಈ ಏರಿಯಾದಲ್ಲಿ. ಬಟ್ ಈ ಚೆನ್ನಗಿರಿಗೆ ನಾವು ಅಡಿಕೆ ನಾಡು ಅಂತ ಕರಿತೀವಿ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದಾಗ ನನಗೆ ಗೊತ್ತಾಗಿತ್ತು. ಅಂದ ತುಂಬ ದೊಡ್ಡ ಅಡಿಕೆ ತೋಟಗಳನ್ನು ನಾವು ನೋಡಿದ್ವಿ ಫ್ರೆಂಡ್ಸ್. ತುಂಬ ಖುಷಿ ಆಗ್ತದೆ. ಬೇರೆ ನಾನು ಆಲ್ಮೋಸ್ಟ್ ಮಹಾರಾಷ್ಟ್ರ ಹೋಗಿದ್ದೀನಿ. ಹೌದಾ, ನೆಕ್ಸ್ಟ್ ಗುಜರಾತ್ ಹೋಗಿದ್ದೀನಿ, ಪಾಂಡಿಚೇರಿ ಕೂಡ ಹೋಗಿದ್ದೀನಿ. ಬಟ್ ನಮ್ಮ ಈ ಕರ್ನಾಟಕದಲ್ಲಿ ಸುತ್ತಾಡೋ ಮಜಾನೇ ಬೇರೆ. ಯಾಕೆ ನಮ್ಮ ನಾಡು ನಮ್ಮ ಹೆಮ್ಮೆ. ಹೌದಾ, ಹಾಗೆ ಮತ್ತು ಈ ವಿಡಿಯೋಗಳನ್ನ ಮಾಡಿಬಿಟ್ಟು, ಹೌದಾ, ಯಾರು ಕಸ್ಟಮರ್ ತೊಗೊತಾ ಇದ್ದಾರಲ್ಲ ಅವ್ರಿಗೆ ವಿಡಿಯೋನ ಟೈಮ್ ಟು ಟೈಮ್ ಫೀಡಿಂಗು ವಾಕಿಂಗು ಮಾಡಿಸೋ ವಿಡಿಯೋಗಳನ್ನು ನಾವು ಕಳಿಸ್ಬೇಕಾಗುತ್ತೆ. ಹೌದಾ, ಎವ್ರಿ 3 to 4 ಅವರ್ಗೆ ಒಂದು ಮಿನಿಮಮ್ 3 ಅವರ್ಗೆ ನಾವು ಒಂದು ಗ್ಯಾಪ್ ಕೊಟ್ಟು ಮರಿಗಳನ್ನ ಬಿಟ್ಟು ಹೊರಗಡೆ ಬಿಟ್ಟು ಓಡಾಡಿಸಿ ನೀರು ಕುಡಿಸಿ ಮತ್ತು ಒಂದು ಸ್ವಲ್ಪ ಫೀಡಿಂಗ್ ಕೊಟ್ಟು ಪ್ಯಾಕ್ ಮಾಡಿಕೊಂಡು ಮತ್ತೆ ನಾವು ನಾವು ಆ ಪ್ಲೇಸ್ಗೆ ತಲುಪಬೇಕಾಗತ್ತೆ. ಹೌದಾ, ನೋಡಿ, ನೆಕ್ಸ್ಟು ಹಿಂಗೂ ಮಾಡಿ ನಾವು ಕುಶಾಲನಗರ ಮಧ್ಯಾಹ್ನ 2:30 3 ಗಂಟೆ ಒಳಗಡೆ ಕುಶಾಲನಗರಕ್ಕೆ ಕೂರ್ಗಿಗೆ ತಲುಪಿದ್ವಿ. ಬಟ್ ಇಷ್ಟು ದೊಡ್ಡ ಮನೆ ಅಲ್ಲ ಅದು. ಮ್ಯಾಮ್ ಅವರು ತೋಟದಲ್ಲೇ ಅದು ರೋಡಿಗೆ ಪಕ್ಕನೇ ಇದೆ. ಇದು ಅಡ್ರೆಸ್ ನಿಮಗೆ ಹೇಳ್ತೀನಿ. ನಿಮ್ಗೆ ಲಾಸ್ಟ್ ವಿಡಿಯೋವರೆಗೂ ಎಂಡ್ವರೆಗೂ ನೋಡಿ. ಅಡ್ರೆಸ್ ಕೂರ್ಗಲ್ಲಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ತುಂಬ ದೊಡ್ಡ ಜಮೀನು. ಆ ಜಮೀನಲ್ಲೇ ಅವ್ರದ್ದು ಮನೆ ಇರೋದು. ಅದರ ಪಕ್ಕನೇ ಸ್ಕೂಲ್ ಇರೋದು, ಉದ್ಗಮ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಂಥೇಳಿ. ಆ ಸ್ಕೂಲ್ದು ಮೇಲೆ ನಿಮ್ಗೆ ಈ ವಿಡಿಯೋ ನೋಡ್ತಾ ಇರೋಂಗೆ ನಿಮ್ಗೆ ವಿಡಿಯೋ ಅದು ಬರುತ್ತೆ. ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ ನಾನು. ನೋಡಿ, ಅವ್ರಿಗೆ ತುಂಬ ಖುಷಿಯಾಗಿಬಿಟ್ರು ಅವರು ಕಸ್ಟಮರು ಮೇಡಮು. ಹೌದಾ, ಬಟ್ ಕಸ್ಟಮರ್ ರಿವ್ಯೂ ಮೇಡಮ್ ಅವರು ನಮ್ಮ ಬಗ್ಗೆ ಸ್ವಲ್ಪ ಮಾತಾಡಿದ್ದಾರೆ. ಆ ವಿಡಿಯೋದಲ್ಲಿ ಎಂಡ್ವರೆಗೂ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಹೌದಾ, ಓಕೆ, ಕೇಳಿಸ್ಕೊಳ್ಳಿ. ಬೇಕಾಗಿತ್ತು ನನಗೆ ಮುದ್ದೂರು ನಾಯಿ ಬೇಕಾಗಿತ್ತು. ಸುಮಾರು ಕಡೆ ಹುಡುಕಿ ಕೊನೆಗೆ 2 ಸಿಕ್ಕಿ ಕೊನೆಗೆ ಅದು ಒಂದು ಸತ್ತೋಯ್ತು. ನನಗೆ ಜೊತೆಗೆ ಬೇಕಾಗಿತ್ತು. ಬಾರಿ ಬೇಜಾರಾಗಿತ್ತು. ಅಲ್ಲಿಂದ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ರವಿ ಅವ್ರದ್ದು ನೋಡ್ದೆ. ನಾಯಿ ತುಂಬಾನೇ ಖುಷಿ ಆಗಿತ್ತು. ನನಗೆ ಬ್ರಿಂಡ್ಲ್ ಬೇಕು ಅಂತ ನನಗೆ ಆಸೆ ಇತ್ತು. ಕೊನೆಗೆ ನನಗೆ ಬ್ರಿಂಡ್ಲೇ ಸಿಕ್ತು. ಮೇಲ್ ಪಪ್ಪಿ ಪಪ್ಪಿಗಳು ತುಂಬಾನೇ ಚೆನ್ನಾಗಿದೆ. ಕಷ್ಟಪಟ್ಟು ಅಲ್ಲಿಂದ ತಂದು ಕೊಟ್ಟಿದ್ದಾರೆ. ಅದು ತುಂಬಾನೇ ಖುಷಿ ಆಯ್ತು. ನಾನು ಹೇಳ್ದಾಗೇನೆ ತಂದು ಕೊಟ್ಟಿದ್ದಾರೆ. ತುಂಬಾನೇ ಖುಷಿ ಆಯ್ತು ನನಗೆ. ನಾವು ಕುಶಾಲನಗರ, ಕೊಡಗು ಜಿಲ್ಲೆ ಕುಶಾಲನಗರದಲ್ಲಿ ಇರೋದು. ಕೊಡಗು ಕರ್ನಾಟಕ. ಮೇಡಮ್ ಅವ್ರದ್ದು ಸ್ಕೂಲ್ ಇದೆ. ಸ್ಕೂಲ್ ನಾವು ಆಮೇಲೆ ನಾನು ಯೂಟ್ಯೂಬ್ ಅಲ್ಲಿ ಅದನ್ನು ಕೂಡ ಅಪ್ಡೇಟ್ ಮಾಡ್ತೇನೆ. ನಾನು ಸ್ಕೂಲ್ ನಡೆಸ್ತಾ ಇದ್ದೀನಿ. ಒಂದು ಫೋಟೋ ತೆಗಿಯಪ್ಪ ಈ ಕಡೆ ಬಂದು. ಮ್ಯಾಮ್ ಅವ್ರ ಹತ್ರ ಫೋಟೋ ಎಲ್ಲ ತೆಗೆಸ್ಕೊಂಡು ಮತ್ತು ಅಲ್ಲಿಂದ ಹೊರಗಡೆ ಬಂದ್ವಿ. ಇದು ಎಕ್ಸಾಕ್ಟಲ್ಲಿ ಟೊಯೋಟಾ ಶೋರೂಮ್ ಇದೆ. ಶೋರೂಮ್ ಅಪೋಸಿಟು ಕುಶಾಲನಗರ ಕೂರ್ಗಿದು, ಅದರ ಕೊಡಗು. ಅಲ್ಲಿಂದ ನೀವು ಅಪೋಸಿಟಲ್ಲಿ ಉದ್ಗಮ ಶಾಲೆ ಅಂತ ಇದೆ ನೋಡಿ, ಇದು ನೋಡ್ಬೋದು. ಉದ್ಗಮ ಶಾಲೆ ಸ್ಕೂಲು, ಇಂಗ್ಲೀಷ್ ಮೀಡಿಯಮ್ ಸ್ಕೂಲು. ತುಂಬ ದೊಡ್ಡ ಸ್ಕೂಲ್ ಇದೆ. ಅದರ ಇದು ಟೊಯೋಟಾ ಶೋರೂಮ್ ಅಪೋಸಿಟಲ್ಲೇ ಇದು ಬರೋದು. ನೀವು ನೆಟ್ಟಲ್ಲಿ ಹಾಕಿದ್ರು ಕೂಡ ಅಲ್ಲಿ ನಿಯರ್ ಬೈ ಲೊಕೇಶನ್ಗೆ ಇದು ಗೊತ್ತಾಗುತ್ತೆ. ಇದು ಶಾಲೆ ಬಗ್ಗೆ ಗೊತ್ತಿರುತ್ತೆ ಅನ್ಕೊತೀನಿ ನಾನು, ಮೋಸ್ಟ್ಲಿ ಕುಶಾಲನಗರದಲ್ಲಿ. ಓಕೆ,
ಅಲ್ಲಿಂದ ನಾವು ಕುಶಾಲನಗರ ಗೋಲ್ಡನ್ ಟೆಂಪಲ್ ನೋಡಿದ್ವಿ, ದಲಾಯಿಲಾ ಮರಲಬಾತ ಟಿಬೆಟಿಯನ್ಸು ತುಂಬ ಒಳ್ಳೆಯದು. ನಾನು ಸ್ಕೂಲ್ ಟೈಮಲ್ಲಿ ಹೋಗಿದ್ದು, ಬಟ್ ಈ ರೀಸೆಂಟಾಗಿ ನಾನು ಹೋಗಿರಲಿಲ್ಲ. ಸುಮಾರು ಒಂದು 7 ವರ್ಷದಿಂದ ನಾನು ಹೋಗಿರಲಿಲ್ಲ ಗೋಲ್ಡನ್ ಟೆಂಪಲ್ ಕೂರ್ಗಲ್ಲಿ. ತುಂಬ ನನಗೆ ಖುಷಿನೇ ಆಯಿತು. ಅಲ್ಲಿಂದ ಅದನ್ನು ನೋಡಿದ್ವಿ. ಅಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೊರಟ್ವಿ. ಪೂರ್ತಿ ವಿಡಿಯೋ ನೋಡಿ. ನಾನು ಹಲವಾರು ಕರ್ನಾಟಕ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿರುವಂತಹದ್ದು, ತುಂಬ ಒಳ್ಳೆಯದು ಇರುವಂತಹ ವ್ಯೂ ಸರ್. ನಾವು ಆ್ಯಕ್ಚುಲಿ ನಾನೆಲ್ಲ ಕಡೆಗೂ ಹೋಗಿದ್ದೀನಿ, ಬಟ್ ಈ ಥರದಂಥ ವಾತಾವರಣ ನಮ್ಮ ಕರ್ನಾಟಕದಲ್ಲೇ ನೋಡೋಕ್ಕೆ ಸಿಗೋದು ಬಿಟ್ಟರೆ ಮತ್ತೆ ನನಗೆ ಬೇರೆ ಎಲ್ಲೂ ಈ ಥರ ವ್ಯೂಸ್, ಈ ಥರ ನೋಡೋದಕ್ಕೆ ನನಗೆಲ್ಲೂ ಸಿಗಲಿಲ್ಲ. ಹೌದಾ, ತುಂಬ ಖುಷಿ ಆಯಿತು ನನಗೆ. ಕಸ್ಟಮರು ಅಷ್ಟು ಹ್ಯಾಪಿ ಆದರೂ ಗೊತ್ತಿಲ್ಲ, ಬಟ್ ಈ ಪ್ಲೇಸ್ಗಳನ್ನ ನೋಡಿ ನನಗೆ ತುಂಬ ಅಂದರೆ ತುಂಬಾ ಹ್ಯಾಪಿ ಆಯಿತು. ಕುಕ್ಕೆ ಸಮುದ್ರದ ಮೇಲೆ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಎದ್ದು ಅಲ್ಲಿಂದ ನಾವು ಹೋಗಿದ್ದು ನಮ್ಮ ಧರ್ಮಸ್ಥಳ. ಹೌದಾ, ಧರ್ಮಸ್ಥಳಕ್ಕೆ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ವಾಯ ಉಡುಪಿಯಿಂದ ಮುರುಡೇಶ್ವರದಿಂದ ಕುಮಟಾದಲ್ಲಿ ನೈಟ್ ಬಂದ ಮೇಲೆ ಸ್ವಲ್ಪ ಗಾಡಿದೆಲ್ಲ ಪ್ರಾಬ್ಲಮ್ ಆಯಿತು ಫ್ರೆಂಡ್ಸ್. ಹೌದು, ಸ್ವಲ್ಪ ಅಂದೇನೋ ಸ್ಪಾರ್ಕ್ ಪ್ಲಗ್ ಆಯಿತು. ಅಲ್ಲಿಂದ ಅಲ್ಲೇ ಇದ್ಬಿಟ್ಟು ಬೆಳಗ್ಗೆ ಅದನ್ನು ಮಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ವಿ ಫ್ರೆಂಡ್ಸ್. ಹೌದಾ, ಇದು ಸಮುದ್ರ ದಂಡೆ. ನೀವು ಹೋಗ್ಬೇಕಾದ್ರೆ ಗೊತ್ತೇ ಆಗುತ್ತೆ. ಉಡುಪಿಯಿಂದ ನಾವು ಧರ್ಮಸ್ಥಳ ಇದಕ್ಕೆ ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಲೆಫ್ಟಲ್ಲಿ ತುಂಬ ಒಳ್ಳೆಯ ವ್ಯೂಸ್ ಬರುತ್ತೆ. ಅದೆಲ್ಲ ಮರೆಯೋಕ್ಕಾಗಲ್ಲ ಆಗಲ್ಲ. ಓಕೆ, ಅಲ್ಲಿಂದ ನಾವು ಸೀದಾ ಮತ್ತು ಮುಂದೆ ಅಲ್ಲೊಂದು ಪ್ಲೇಸ್ ಇದೆ, ಅದು ಹಳ್ಳಿಮನೆ ಅಂತ ಬರುತ್ತೆ. ಕುಮಟಾದಿಂದ ಸಿರ್ಸಿಗೆ ಹೋಗೋ ರೂಟು. ಇನ್ನೂ ರೋಡ್ ಮಾಡ್ತಾಯಿದ್ದಾರೆ. ರೋಡದು ಆ್ಯಕ್ಚುಲಿ ಹೆವಿ ವೆಹಿಕಲ್ಸ್ಗೆಲ್ಲ ಎಂಟ್ರಿ ಇಲ್ಲ ಅಲ್ಲಿ. ಹೌದಾ, ಲೈಟ್ ವೆಹಿಕಲ್ಸ್ಗೆ ಎಂಟ್ರಿ ಇದೆ. ಇದೇ ಹಳ್ಳಿಮನೆ. ಯಾರಾದರೂ ಈ ಪ್ಲೇಸ್ನ ಕರ್ನಾಟಕದಲ್ಲಿ ನೋಡಿದಿರಾ ಪ್ಲೀಸ್ ಕಮೆಂಟ್ ಹಾಕಿ, ಹೌದಾ, ಲೈಕ್ ಮಾಡಿ. ತುಂಬ ಒಳ್ಳೆಯ. ಹೌದಾ, ಇದು ಹಳ್ಳಿಮನೆ, ದೇವಿ ಮನೆ. ಸಾರಿ, ಹಳ್ಳಿಮನೆ ಅಲ್ಲ, ದೇವಿ ಮನೆ ಅಂತ. ಸಾರಿ, ಅದು ಹಳ್ಳಿಮನೆ ಅಂತ ಅವಾಗಲಂದೆ ದೇವಿ ಮನೆ ಅಂತ ಹೇಳಿದ್ದು. ಹೌದಾ, ಅಲ್ಲಿಂದ ಇದು ವ್ಯೂಸ್ ನೋಡೋಕ್ಕೆ 2 ಕಣ್ಣು ಸಾಲದು. ಮಳೆಗಾಲದಲ್ಲಿ ಬಂದರೂ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನೆಕ್ಸ್ಟ್ ಇದು ಬಂತು ಸಹಸ್ರಲಿಂಗ. ಸಿರ್ಸಿಯಿಂದ ಹೋಗ್ಬೇಕಾದ್ರೆ ಸಹಸ್ರಲಿಂಗ ಅಂತ ಒಂದು ಪ್ಲೇಸ್ ಇದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ಸಾವಿರಾರು ಲಿಂಗಗಳು ಅಂತಂತೆ ಉದ್ಭವ ಆಗಿತ್ತಂತೆ. ಅಲ್ಲಿ ಒಂದು ಇತಿಹಾಸದಲ್ಲಿ ಹೇಳ್ತಾರೆ. ಸ್ವಲ್ಪ ಅಲ್ಲಿ ಕೇಳಿದ್ರೆ ಅದನ್ನು ನೋಡಿಕೊಂಡು ಅಲ್ಲಿಂದ ನಮ್ಮೂರ ಕಡೆಗೆ ಬಂದ್ವಿ ಫ್ರೆಂಡ್ಸ್. ಥ್ಯಾಂಕ್ ಯು.